وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾಬಾದ್. ಸುಬಹಿ ನಮಾಜಿನ ನಂತರ ಈ ಒಂದು ಅನುಭವ ನಿಮಗೆ ಯಾರಿಗಾದರೂ ಉಂಟಾಗಿದೆಯಾ? ಉಂಟಾಗಿದ್ದರೆ ನೀವು ಭಾಗ್ಯವಂತರು. ಇನ್ಶಾ ಅಲ್ಲಾ ಯಾವುದಾಗಿದೆ ಆ ಒಂದು ಅನುಭವ ಎಂಬುದನ್ನು ಹದೀಸ್ ಮೂಲಕ ತಿಳಿಯೋಣ. ಇಮಾಮ್ ಅಬೂ ದಾವೂದ್ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್, ಹದ್ದಸನಾ ಸಿಮಾಕುನ್ ಕಾಲ ಕುಲ್ತು ಲಿ ಜಾಬಿರ್ ಬಿನ್ ಸಮುರ. ಮಹಾನರು ಹೇಳ್ತಾರೆ, ನಾನು ಜಾಬಿರ್ ಬಿನ್ ಸಮುರ ರಲಿಯಲ್ಲಾಹು ಅನ್ಹು ರವರೊಂದಿಗೆ ಕೇಳಿದ್ದೆ, ಅಕುಂತ ತುಜಾಲಿಸು ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೊತೆ ನೀವು ಕುಳಿತುಕೊಂಡಿದ್ದೀರಾ? ಅಂದರೆ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೊತೆ ನೀವು ಸಮಯವನ್ನು ಸ್ಪೆಂಡ್ ಮಾಡಿದ್ದೀರಾ? ಕಾಲ ಆಗ ಮಹಾನರು ಹೇಳುತ್ತಾರೆ, ನಅಮ್ ಕಸೀರನ್, ಅದೆಷ್ಟೋ ಸಮಯವನ್ನು ನಾನು ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೊತೆ ವೆಚ್ಚ ಮಾಡಿದ್ದೇನೆ. ಫಕಾನ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರಾಗಿದ್ದರು, ಲಾ ಯಕೂಮು ಮಿನ್ ಮುಸಲ್ಲಾಹುಲ್ಲಜಿ ಸ್ವಲ್ಲಾ ಫೀಹಿಲ್ ಗದಾತ ಹತ್ತಾ ತತುಲು ಅಶಂಸು. ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸುಬಹಿ ನಮಾಜ್ ಮಾಡಿದರೆ ಸೂರ್ಯ ಉದಯವಾಗುವವರೆಗೂ ಆ ನಮಾಜ್ ಮಾಡಿದಂತಹ ಸ್ಥಳದಿಂದ ಕದಲುತ್ತಿರಲಿಲ್ಲ, ಎದ್ದೇಳುತ್ತಿರಲಿಲ್ಲ. ಫಇಜಾ ತ್ವಲಅತ್, ಸೂರ್ಯ ಉದಯವಾದರೆ ಕಾಮ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ನಮಾಜ್ ನಿರ್ವಹಿಸ್ತಾ ಇದ್ದರು, ಅಂದರೆ ಲುಹಾ ನಮಾಜ್ ನಿರ್ವಹಿಸ್ತಾ ಇದ್ದರು ಎಂದು. ಇಲ್ಲಿ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸುಬಹಿ ನಮಾಜ್ ಮಾಡಿದ ನಂತರ ಸೂರ್ಯ ಉದಯವಾಗುವವರೆಗೂ ಆ ನಮಾಜ್ ಮಾಡಿದಂತಹ ಸ್ಥಳದಿಂದ ಕದಲುತ್ತಿರಲಿಲ್ಲ, ಎದ್ದೇಳುತ್ತಿರಲಿಲ್ಲ, ಅಲ್ಲೇ ಕುಳಿತುಕೊಂಡು ಆರಾಧನೆಯನ್ನು ಮಾಡ್ತಾ ಇದ್ದರು, ಜಿಕ್ರ್ ಹೇಳುತ್ತಲೂ ಮತ್ತಿತರ ಸತ್ಕರ್ಮಗಳನ್ನು ಮಾಡ್ತಾ ಇದ್ದರು. ಅದೇ ಸೂರ್ಯ ಉದಯವಾದಂತಹ ಸಂದರ್ಭದಲ್ಲಿ ಎದ್ದು ಲುಹಾ ನಮಾಜಿನ ಸಮಯವಾದಾಗ ಲುಹಾ ನಮಾಜನ್ನು ನಿರ್ವಹಿಸ್ತಾ ಇದ್ದರು. ಈ ರೀತಿ ನಮ್ಮ ಜೀವನದಲ್ಲಿ ನಮಗೆ ಒಮ್ಮೆಯಾದರೂ ಅನುಭವ ಆಗಿದೆಯಾ? ನಾವು ನಿರಂತರವಾಗಿ ಸುಬಹಿ ನಮಾಜ್ ನಿರ್ವಹಿಸ್ತೇವೆ, ಆ ನಮಾಜ್ ಮಾಡಿದಂತಹ ಸ್ಥಳದಲ್ಲೇ ಕುಳಿತುಕೊಂಡು ಲುಹಾ ನಮಾಜಿನವರೆಗೂ ಅಲ್ಲೇ ಕುಳಿತುಕೊಂಡಂತಹ ಒಂದು ಅನುಭವ ನಮ್ಮ ಜೀವನದಲ್ಲಿ ಇದೆಯಾ? ಇದಾಗಿದೆ ತಲಬರಹದಲ್ಲಿ ನಾನು ಕೇಳಿದಂತಹ ಒಂದು ಪ್ರಶ್ನೆ. ಈ ಒಂದು ಅನುಭವ ನಿಮಗೆ ಆಗಿದೆಯಾ ಎಂದು. ಇಲ್ಲದಿದ್ದರೆ ಜೀವನದಲ್ಲಿ ಒಮ್ಮೆಯಾದರೂ ಆ ರೀತಿಯಾದಂತಹ ಒಂದು ಅನುಭವವನ್ನು ನಾವು ಮಾಡೋಣ. ಕಾರಣ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಆ ರೀತಿ ಮಾಡಿದ್ದರೆ ಅದರಲ್ಲಿ ಏನೋ ಒಂದು ಮಹತ್ತರವಾದಂತಹ ಪ್ರತಿಫಲವಿದೆ ಎಂದಾಗಿದೆ. ಆದ್ದರಿಂದ ನಾವು ಕೂಡ ಆ ಒಂದು ಪ್ರತಿಫಲವನ್ನು ಕರಗತ ಮಾಡಿಕೊಳ್ಳೋಣ. ಪ್ರತಿದಿನ ಆ ರೀತಿ ಮಾಡಲು ಕೆಲವೊಮ್ಮೆ ನಮ್ಮಿಂದ ಸಾಧ್ಯವಾಗಲ್ಲ, ಕಾರಣ ನಾವು ಪಾಪಿಗಳಾದಂತಹ ದಾಸರಾಗಿದ್ದೇವೆ. ಆದ್ದರಿಂದ ಒಮ್ಮೆಯಾದರೂ, ತಿಂಗಳಿಗೊಮ್ಮೆಯಾದರೂ ಅಥವಾ ಜೀವನದಲ್ಲೊಮ್ಮೆಯಾದರೂ ಆ ರೀತಿ ಮಾಡಲು ನಾವು ಪ್ರಯತ್ನಿಸೋಣ. ನಮಗೂ ಅದು ಸಾಧ್ಯವ ಎಂಬುದನ್ನು ನಾವು ನೋಡೋಣ. ಅಲ್ಲಾಹನು ತೌಫೀಕ್ ನೀಡಿ ಅನುಗ್ರಹಿಸಲಿ. ಈ ರೀತಿಯಾದಂತಹ ಸತ್ಕರ್ಮಗಳನ್ನೆಲ್ಲ ಜೀವನದಲ್ಲಿ ಅಳವಡಿಸಲು ಅಲ್ಲಾಹನು ನಮಗೆ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.